ಚಕ್ಲಿನ ಸುಟ್ಟಾಗ ಎಷ್ಟು ಎಣ್ಣೆ ಬಂತಲ್ವಾ? ಹಾಗಿದ್ರೆ ಚಕ್ಲಿ ತಿನ್ಲೇಬಾರ್ದಾ ದೀಪಾವಳಿಗೆ? ಯಾವುದೇ ಆಹಾರ ಪದಾರ್ಥಗಳಿಗೆ ಬೆಂಕಿ ಹಚ್ಚಿದಾಗ ಬೀಳ್ತಿರುವುದು ಕೇವಲ ಎಣ್ಣೆ ಅಲ್ಲ. ಅದರ ಜೊತೆಗೆ ಅದರಲ್ಲಿರುವ ನೀರಿನ ಅಂಶ, ಅದರಲ್ಲಿರುವ ಮಸಾಲೆ ಪದಾರ್ಥಗಳು ಅಥವಾ ಅದರಲ್ಲಿರುವ ಹಿಟ್ಟು ಇದೆಲ್ಲ ಕೂಡ ಸುಟ್ಟಿ ಬೀಳ್ತಾ ಇರುವ ಎಣ್ಣೆ ಅದು. ನೀವು ಒಂದು ಕೊಬ್ಬರಿ ತುಂಡು ಅಥವಾ ಬಾದಾಮಿಗೆ ಬೆಂಕಿ ಹಚ್ಚಿದ್ರು ಕೂಡ ಎಣ್ಣೆ ಕೆಳಗಡೆ ಬೀಳೋದು ತುಂಬಾ ಸಹಜ. ಅದರ ಅರ್ಥ ಅದು ಆರೋಗ್ಯಕ್ಕೆ ಕೆಟ್ಟದಾ? ಖಂಡಿತ ಇಲ್ಲ. ಅದಕ್ಕಾಗಿ ಈ ದೀಪಾವಳಿಗೆ ನೀವು ಈ ರೀತಿ ಆಹಾರಗಳನ್ನ ಸುಡಬೇಡಿ, ಅದರಲ್ಲಿ ಬೀಳ್ತಿರುವ ಎಣ್ಣೆ ನೋಡಿ ಭಯ ಬೀಳ್ಬೇಡಿ. ಯಾಕಂದ್ರೆ ನಾವು ಎಷ್ಟು ತಿಂತೀವಿ ಅದು ತುಂಬಾ ಮುಖ್ಯವಾಗಿರುತ್ತೆ. ನೀವು ಭಯ ಪಡ್ಬೇಕಾಗಿರೋದು ಯಾವಾಗ ಅಂತ ಹೇಳಿದ್ರೆ, ನಿಮ್ಮ ಊಟಕ್ಕೆ ಕೇವಲ ಚಕ್ಲಿ ಅಥವಾ ಲಡ್ಡುಗಳನ್ನ ತಿಂತಾ ಇದ್ದೀರಾ ಅಥವಾ ಕರ್ದಿರೋ ಪದಾರ್ಥಗಳನ್ನು ತಿಂತಿದ್ದೀರಾ ಅಂದ್ರೆ. ಆದ್ರೆ ನೀವು ಎಷ್ಟು ತಿನ್ಬೇಕು ಅಂತ ಗೊತ್ತಿದ್ದು ಕಡಿಮೆ ಪ್ರಮಾಣದಲ್ಲಿ ತಿಂದ್ರೆ ಯಾವ ರೀತಿ ಹಾನಿ ಕೂಡ ಆಗೋದಿಲ್ಲ. ಅದಕ್ಕಾಗಿ ಈ ದೀಪಾವಳಿ ದಿನ ಭಯ ಪಡಬೇಡಿ. ಆದ್ರೆ ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು ಅಂತ ಕಂಡಿಡ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ತಾ ಈ ಹಬ್ಬವನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಒಟ್ಟಿಗೆ ಒಳ್ಳೆ ಪ್ರಮಾಣದಲ್ಲಿ ಆಚರಿಸ್ಕೊಳ್ಳಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.